ರಮೇಶ್ ಸಾಹೇಬ್ರ ಬಗ್ಗೆ ನಮಗೆ ಯಾರಿಗೆಲ್ಲ ಅವ್ರ ಬಗ್ಗೆ ಗೊತ್ತೋ ನಮಗೆ ಗೊತ್ತೋ, ಅವರು ಕೊನೆಯ ಉಸಿರಿರುವ ತನಕ ಅವರು ಪಬ್ಲಿಕ್ ಸರ್ವಿಸ್ನಲ್ಲಿ ಇರ್ತಾರೆ. ಅವರು ಎಲ್ಲ ಜನಕ್ಕೂ ಕೆಲಸ ಮಾಡೋದು ಅವ್ರ ಬ್ಲಡ್. 50 ವರ್ಷ ಈ ಕೆಲಸ ಮಾತ್ರ ಮಾಡಿದ್ದಾರೆ. ಅದಕ್ಕೆ ನಾನು ಬರುವಾಗ ಧೀರಜ್ ಅವರಲ್ಲಿ ಹೇಳಿದ್ದೀನಿ, ನಾವೆಲ್ಲ 18 ಇಯರ್ಸ್ನಲ್ಲಿ ಓಟ್ ಹಾಕ್ಲಿಕ್ಕೆ ಹೋಗಿದ್ದೀವಿ. ಅಣ್ಣ 18-19 ಇಯರ್ಸ್ನಲ್ಲಿ ಇವರು MLA ಆಗಿಬಿಟ್ಟಿದ್ರು. 50 ವರ್ಷ ಅದೇ ಥರ ಇದ್ದಾರೆ. ಸೊ ಮತ್ತೊಮ್ಮೆ ಸರ್, ವಿಜಯಪುರ ಭಾಳ ತಯಾರಾಗಿದೆ. ನಮಗೆ 75% ಈ ಬಾರಿ 75% ಈ ಬಾರಿ ನಿಮಗೆ ಓಟ್ ಹಾಕ್ತಾರೆ. ಒಂದು ರೆಕಾರ್ಡ್ ಮಾರ್ಜಿನಲ್ಲಿ ನೀವು ಗೆದ್ಕೊಂಡು ಬರ್ತೀರಾ. ನೀವು ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಕಾಲು ಹಿಡಿಯುವಾಗ ಇಡೀ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಾರೆ, ಎಷ್ಟು ಒಳ್ಳೆಯ ವಿಜಯಪುರ ಜನ ಈ ಮನುಷ್ಯಕ್ಕೆ ಮತ್ತೊಮ್ಮೆ ಒಂದು ಅವಕಾಶ ಕೊಟ್ಟು ಒಂದು ದೊಡ್ಡ ಒಂದು ಸಂಖ್ಯೆಯಲ್ಲಿ ಗೆಲ್ಲಿಸಿ ಕಳಿಸಿದಾರೇನೋ. ನೀವು ಗೆಲ್ಲುವಾಗ ಹೆಮ್ಮೆ ತಮಕ್ಕೆ ಮಾತ್ರ ಅಲ್ಲ ಸರ್, ವಿಜಯಪುರಕ್ಕೆ ಹೆಮ್ಮೆ ಬಂದೇ ಬರ್ತದೆ. ತಾವದು ಮಾಡಿ ತೋರಿಸ್ತೀರಾ. ನಾನು ಕೂಡ ಒಂದು ಸಣ್ಣ ಕ್ರಮ ತಮಿಳುನಾಡಿನಲ್ಲಿ ಮಾಡ್ತಾ ಇದ್ದೀನಿ. ಮೋದಿಜಿ ಅವರ ಕಾಲದಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿ ಬರಬೇಕು, ತಮಿಳುನಾಡಿನಲ್ಲಿ ಒಂದು ಬದಲಾವಣೆ ಬರಬೇಕು ಅನ್ನೋ ಬಹಳ ಒಂದು ಹೋರಾಟ ಮಾಡ್ತಾ ಇದ್ವಿ. ನಾವು ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಗಟ್ಟಿಯಾಗಿದೆ ಅದೇ ರೀತಿಯಲ್ಲಿ ತಮಿಳುನಾಡಿನಲ್ಲಿ ಗಟ್ಟಿ ಮಾಡಬೇಕನ್ನು ಹೊರಟಿದ್ವಿ. ನಮಗೊಂದು ಸಮಯ ಕೊಟ್ಟಿದ್ದೀರಾ, ಇಲ್ಲಿ ಬಂದು ತಮ್ಮೆಲ್ಲ ಪ್ರೀತಿ ತಗೊಂಡು ನನಗೆ ಗೊತ್ತಲ್ಲಿ ಶೇರ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಬಹಳ ಪ್ರೀತಿಯಲ್ಲಿ ವಿಜಯಪುರದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸಿ, ಮೇ 7ನೇ ತಾರೀಕು ಫಸ್ಟ್ ಓಟ್ ನಮ್ಮ ಓಟ್ ಆಗಿರಲಿ. ಓಟ್ ಮಾಡಿಬಿಟ್ಟು ಟೇಬಲ್ದಲ್ಲಿ ಎಲ್ಲರೂ ಕೂರೋಣ. 200 ಮೀಟರ್ ಲೈನ್ ಆದ ಮೇಲೆ ಪೊಲೀಸ್ ಅವ್ರಿಗೂ ತೊಂದರೆ ಕೊಡೋಣ. ಲೀಗಲ್ ಆಗಿ, ತಪ್ಪಾಗಿ ತೊಂದರೆವಿಲ್ಲ, ಲೀಗಲ್ ಆಗಿ 200 ಮೀಟರ್ ಒಳಗಡೆ ಕೂರುವಾಗ ಪೊಲೀಸ್ ಅವ್ರಿಗೂ ನಾವು ತೊಂದರೆ ಕೊಡ್ತೀವಿ, ಅದು ಮಾಡಬಾರ್ದು. 200 ಮೀಟರ್ ಆದ ಮೇಲೆ ನಾವು ಕೂರುವಾಗ ನಮಗೆ ಲೀಗಲ್ ಆಗ್ತಿದೆ. ನಾವು 200 ಮೀಟರ್ ಆದ ಮೇಲೆ ನಮ್ಮ ಟೇಬಲ್ದಲ್ಲಿ ಓಟ್ ಹಾಕ್ಬಿಟ್ಟು ಒಂದೊಂದು ಬೂತ್ನಲ್ಲಿ ಬಂದು ನಾವು ಕೂತ್ಕೊಳ್ಬೇಕು. 50 ಜನ, 100 ಜನ, 150 ಜನ, 200 ಜನಕ್ಕೆ ಹೋಗ್ತಾರೋ ಅವ್ರಿಗೆ ನಾವು ಬೆಂಬಲ ಕೊಡಬೇಕು. ನಾವೆಲ್ಲ ಓಟ್ ಹಾಕಿ ಬಿಜೆಪಿ ಟೇಬಲ್ದಲ್ಲಿ ಕೂತಿದ್ದೀವಿ, ತಾವು ಓಟ್ ಹಾಕೊಂಡು ಬಂದು ನಮ್ಮ ಜೊತೆ ಕೂರಿನೋ ಒಂದು ಬೆಂಬಲ ಕೊಡೋಣ. ಅಷ್ಟು ದೊಡ್ಡ ಒಂದು ರೀತಿಯಲ್ಲಿ ನಾವು ಮೇ 7ನೇ ತಾರೀಕು ಇಲ್ಲಿ ವಿಜಯಪುರದಲ್ಲಿ ಎಲೆಕ್ಷನ್ ನಾವು ಫೇಸ್ ಮಾಡೋಣ. ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸಿ ಮಾತು ಮುಗಿಸ್ತೀನಿ. ಬಹಳ ಧನ್ಯವಾದ. ಭಾರತ್ ಮಾತಾ ಕಿ.